ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ಜನ ಫ್ರೆಂಡ್ಸನ್ನು ಭೇಟಿ ಮಾಡ್ಕೊಂಡು ಬಂದರೂ ಆ ಗೂಬೆ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ. ಅವನು ಯಾರು ಅನ್ನೋದನ್ನು ಹೇಗೆ ಕಂಡು ಹಿಡಿಯೋದು? ನಾನು ಫ್ರೆಂಡ್ಸ್ ಎಲ್ಲರೂ ಗೊತ್ತು ನಿಮಗೆ ಅಂತ ಹೇಳ್ತಿದ್ರಿ. ಹೌದು ಸರ್, ಯಾಕೆ ಕೇಳ್ತಿದ್ದೀರಾ? ಅಲ್ಲ, ನಾವು ಎಷ್ಟು ಜನರ ಮನೆಗೆ ಹೋಗಿ ಬಂದಿದ್ದಾಯ್ತು, ಆದರೂ ಈ ಗೂಬೆ ಅನ್ನೋ ವ್ಯಕ್ತಿ ಯಾರು ಅಂತ ನಮ್ಗೆ ಗೊತ್ತಾಗ್ತಿಲ್ವಲ್ಲ. ಅಲ್ಲ, ಜಸ್ಟ್ ಟೆಲ್ ಮಿ ದ ಟ್ರೂತ್. ನಿಮಗೆ ನಿಜವಾಗ್ಲೂ ಗೂಬೆ ಅನ್ನೋನು ಯಾರು ಅಂತ ಗೊತ್ತೇ ಇಲ್ವಾ? ಅವ್ನು ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲೇ ಇಲ್ವಾ? ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಸರ್, ಆದರೆ ಅವನ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ನಾವಿವಾಗ ಆರ್ಡರ್ ವೈಸ್ನಲ್ಲಿ ಫ್ರೆಂಡ್ಸ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಗೂಬೆ ಮನೆ ಹತ್ರ ನಾವಿನ್ನೂ ಹೋಗಿಲ್ಲ. ಯಾಕೆ ಸರ್, ಏನಾದರೂ ಸಮಸ್ಯೆನಾ? ಸಮಸ್ಯೆನಾ? ಹಾಗೇನಿಲ್ಲ ನೋಡಿ, ಈ ಸಂತಾಪ ಸಭೆನ ಆದಷ್ಟು ಬೇಗ ಆರ್ಗನೈಸ್ ಮಾಡಬೇಕು, ಎಲ್ಲರನ್ನೂ ಇನ್ವೈಟ್ ಮಾಡಬೇಕು ಅಂತ ನಂಗೆ ಆಸೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಇದ್ದೀನಿ ಅಷ್ಟೇ. ಆದರೂ ಯಾರ ಬಗ್ಗೆನೂ ಇಲ್ದಿರೋ ಇಂಟ್ರೆಸ್ಟ್ ಆ ಗೂಬೆ ವಿಷಯದಲ್ಲಿ ನಿಮಗೆ ತುಂಬಾ ಇರೋ ಹಾಗಿದೆ. ಅವನ ವಿಷಯ ಹೇಳ್ತಿದ್ದಾಗೆ ನೀವು ತುಂಬ ಟೆನ್ಷನ್ ಆಗ್ತಿರಲ್ಲ ಸರ್? ಹಾಗೇನು ಇಲ್ಲಪ್ಪ. ಜಾನು ಇಲ್ದಾನೆ ಜಯಂತ್ ಹಾಗಾಗಿದ್ದಾನೆ. ಅವಳಿಲ್ಲ ಅಂದ್ರೂ ಯಾವಾಗ್ಲೂ ಅವಳು ಚಿಂತೆಲೇ ಇರ್ತಾನಲ್ಲ, ಅವಳು ಯೋಚನೆನೇ ಮಾಡ್ತಿರ್ತಾನೆ. ಹಾಗಾಗಿ ಒಂದೊಂದ್ಸಲ ಹೀಗಾಡ್ತಾನೆ. ಅಲ್ಲ ಸರ್, ಜಾನು ಅವ್ರು ಸತ್ತಿದ್ದಾರೆ ಅಂತ ಗೊತ್ತಿದ್ರು ಇಷ್ಟು ಟೆನ್ಷನ್ ಯಾಕೆ ಸರ್? ಏನಂತಂದ್ರೆ ಜಾನ್ವಿ ಅವರು ಸತ್ತಿಲ್ಲ. ಇದೇ ಮಾತನ್ನ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದ್ರೂ ಹೊಡಿತಿದ್ರೆ. ಜಯಂತ್, ಬಿಡಪ್ಪ ಕೈ. ಜಯಂತ್, ಸ್ವಲ್ಪ ಸಮಾಧಾನವಾಗಿರು. ನೋಡಪ್ಪ, ಜಯಂತ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನೀನು. ಕಳ್ಕೊಂಡಿರೋರ್ ನೋವು ನಿನ್ಗೆ ಹೇಗ್ ಗೊತ್ತಾಗುತ್ತೆ? ಜಾನುನ ಜಯಂತ್ ತುಂಬಾ ಪ್ರೀತಿ ಮಾಡ್ತಾನೆ. ನಿಜವಾಗ್ಲೂ ನೀವು ಗ್ರೇಟ್ ಸರ್. ಜಾನು ಯಾವಾಗ್ಲೂ ಹೇಳ್ತಿದ್ಲು ಹುಚ್ಚಿನ ಥರ ಪ್ರೀತಿ ಮಾಡೋ ಹುಡುಗ ಬೇಕು ಅಂತ. ನೀವು ನಿಜವಾಗ್ಲೂ ಹುಚ್ಚಾನೇ ಆಗ್ಬಿಟ್ಟಿದ್ದೀರಾ. ಆದ್ರೆ ಈ ಹುಚ್ಚು ಪ್ರೀತಿನ ಅನುಭವಿಸೋ ಅದೃಷ್ಟ ಜಾನುಗಿಲ್ಲ. ಬರ್ತೀನಿ ಸರ್. ಹೇಳಿದ್ರ ಶಾಂತಮ್ಮ ಹೇಗೆ ಮಾತಾಡಿ ಹೋಗ್ತಾ ಇದ್ದಾನೆ? ಜಯಂತ್, ಸ್ವಲ್ಪ ಸಮಾಧಾನವಾಗಿರು. ನೋಡು, ನೀನ್ ಕೋಪ ಮಾಡ್ಕೊಂಡ ಹಾಗೆ ಅವನು ಕೋಪ ಮಾಡ್ಕೊಂಡ್ಬಿಟ್ರೆ ನೀನ್ ಆ ಗೂಬೆನ ಹೇಗೆ ಹುಡುಕ್ತೀಯ? ನಿನಗಿರೋದು ಇದು ಒಂದೇ ದಾರಿ. ಅದಕ್ಕೆ ಅಲ್ವಾ ಶಾಂತಮ್ಮ ಆದಷ್ಟು ಪೇಷಂಟ್ ಆಗಿರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ನನಗೂ ಒಂದು ಮನೆಯಿಂದ ಇನ್ನೊಂದು ಮನೆ ಅಲ್ದಾಡಿ ಸಾಕಾಗಿ ಹೋಗಿದೆ ಶಾಂತಮ್ಮ. ಎಷ್ಟು ಹುಡುಕಿದ್ರು ಜಾನ್ವಿಯವ್ರ ಬಗ್ಗೆ ಆಗ್ಲಿ ಈ ಗೂಬೆ ಬಗ್ಗೆ ಆಗ್ಲಿ ಒಂದು ಸುಳುವು ಸಿಗ್ತಾ ಇಲ್ಲ. ಜಯಂತ್, ನೋಡಪ್ಪ, ಸ್ವಲ್ಪ ಸಮಾಧಾನದಿಂದ ಈ ಕೆಲಸ ಸಾಧಿಸ್ಕೋ. ಇಲ್ಲಾಂದ್ರೆ ಜಾನು ಬದುಕಿದಾಳೆ, ಅದಕ್ಕೋಸ್ಕರ ಹುಡುಕ್ತಿದ್ದಾನೆ ಅಂತ ಇವನಿಗೆ ಗೊತ್ತಾದ್ರೆ ಆ ಗೂಬೆನ ಹೇಗೆ ಹುಡುಕೊಡ್ತಾನೆ ಇವನು? ಹೇಳು. ನೀವು ಹೇಳ್ತಾ ಇರೋದು ಸರಿ. ನನಗೆ ನನ್ನ ಜಾನ್ವಿಯವ್ರು ಬೇಕು. ಅದಕ್ಕೋಸ್ಕರ ಈ ಜಯಂತ ಎಷ್ಟು ಬೇಕಾದ್ರೂ ಸಮಾಧಾನದಿಂದ ಇರ್ತಾನೆ. ಸಿಂಚು, ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರಾ? ಅದೇನು ಜೋರಾಗಿ ಮಾತಾಡ್ತಾ ಇದ್ರಿ? ಏನಿಲ್ಲ ಬಿಡಮ್ಮ. ಏನಿಲ್ಲ ಅಂತ್ಯ? ಇಲ್ಲಿ ಬಂದು ಕೋಪ ಮಾಡ್ಕೊಂಡು ಕೂತಿದ್ಯಾ? ಹೋಗ್ಲಿ, ಏನಾರು ತಿಂದ್ಯಾ? ಸಿಂಚು, ನಿನ್ ಹೊಟ್ಟೆಲ್ ಮಗು ಬೆಳೀತಿದೆ ಕಣೆ. ಸಮಯಕ್ಕೆ ಸರಿಯಾಗಿ ತಿನ್ಬೇಕು, ನಿದ್ದೆ ಮಾಡಬೇಕು, ಜೊತೆಗೆ ಸ್ವಲ್ಪ ಖುಷಿಯಾಗೂ ಇರಬೇಕು ಕಣೆ. ಅಮ್ಮ, ಹಸುವಾದಾಗ ತಿಂತೀರಿ, ಇವಾಗ ಹಸುವಿಲ್ಲ. ಅದೇನೋ ಹೇಳ್ತಾರಲ್ಲ, ಅತ್ತೆ ಮೇಲಿನ ಕೋಪನ ನೆತ್ತಿ ಮೇಲೆ ತೋರಿಸ್ಕೊಂಡ್ರು ಅಂತ. ನಿನ್ ಗಂಡನ ಮೇಲಿನ ಕೋಪನ ಊಟದ ಮೇಲೆ ತೋರಿಸ್ಬೇಡ. ನೋಡು, ನಿನಗೋಸ್ಕರ ಅಲ್ಲದೆ ಇದ್ರು ನಿನ್ ಮಗುಗೋಸ್ಕರನೇ ಏನಾದ್ರು ತಿನ್ಬೇಕು. ಅಲ್ಲ, ಇಂಥ ಸಮಯದಲ್ಲಿ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾಕೆ ನಿನ್ ಗಂಡನ್ಗೆ ಅರ್ಥ ಆಗಲ್ಲ?
ನೀನೇ ಪ್ರೀಸ್ಬಿಟ್ಟು ಮದುವೆ ಮಾಡ್ಕೊಂಡೆ. ಚೂರು ಜವಾಬ್ದಾರಿ ಇರೋ ಹುಡುಗನ್ನ ಅದು ಏನು ಅಂತ ಪ್ರೀತಿ ಮಾಡ್ದೋ ದೇವ್ರಿಗೆ ಗೊತ್ತು. ಅಮ್ಮ ಏನಮ್ಮ ಈ ನಡುವೆ ಹರಿ ಮೇಲೆ ಕೊಂಕ್ ಮಾತಾಡ್ತಾನೆ ಇದೆಯಲ್ವಾ? ಈ ಥರ ಮಾತಾಡ್ಲಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಇಲ್ವಾ? ಅಲ್ಲ ಕಣೆ, ನಾನು ಬುದ್ಧಿ ಮಾತು ಹೇಳಿದ್ರೆ ನೀನು ಕೊಂಕ್ ಅನ್ಸುತ್ತಾ? ಅವನು ಸರಿಯಾಗಿದ್ದಿದ್ರೆ ನಾನು ಯಾಕೆ ನಿನಗೆ ಬುದ್ಧಿ ಹೇಳಬೇಕಾಗಿತ್ತು? ತಾಯಿಯಾಗಿ ನನ್ನ ಮಗಳು ಸುಖವಾಗಿರ್ಬೇಕು, ಅಳಿಯ ಸುಖವಾಗಿರ್ಬೇಕು ಅಂತ ನನಗೆ ಅನ್ಸಲ್ವೇನೆ? ಮದುವೆ ಆದಾಗಿಂದ ಒಂದು ಕೆಲ್ಸಕ್ಕೆ ಹೋಗ್ಲಿಲ್ಲ, ನೀನನ್ನು ಸಂತೋಷವಾಗೂ ನೋಡ್ಕೊಳ್ಳಿಲ್ಲ.